ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆಯ ಧ್ಯಾನ ಎಂಬ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಎಫೆಸ 5ನೇ ಅಧ್ಯಾಯ 2ನೇ ವಚನ. ಎಫೆಸ 5:2. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೀಗ ಓದಿದ ವಾಕ್ಯದ ಭಾಗ ಕ್ರಿಸ್ತನ ಉದಾಹರಣೆಯನ್ನ ನಮಗೆ ತೋರಿಸಿ ನಮಗೊಂದು ಆಜ್ಞೆಯನ್ನ ಈ ವಾಕ್ಯವು ನೀಡ್ತಾ ಇದೆ. ಇಲ್ಲಿರುವಂತ ಆಜ್ಞೆ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಆಜ್ಞೆ. ಆದ್ರೆ ಯಾವ ವಿಧದಲ್ಲಿ ಪ್ರೀತಿಯಲ್ಲಿ ನಡ್ಕೊಳ್ಳಬೇಕು ಅದಕ್ಕೆ ಉಲ್ಲೇಖ ಯೇಸು ಕ್ರಿಸ್ತನು. ವಾಕ್ಯ ಹೀಗೆ ಹೇಳ್ತದೆ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ. ಈ ವಾಕ್ಯ ಬರೆದ ರೀತಿ ಬಹು ವ್ಯತ್ಯಾಸವಾಗಿದೆ. ಇಲ್ಲಿ ಗ್ರಂಥಕರ್ತನು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ಎಂಬುದಾಗಿ ಹೇಳಿಲ್ಲ, ಆದ್ರೆ ಇದರ ಈ ವಾಕ್ಯವನ್ನು ಓದುವವರ ಮತ್ತು ಕೇಳುಗರ ಗಮನಕ್ಕೆ ತರುವಂತೆ ಆತನು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ಎಂಬುದಾಗಿ ಆತನು ಬರೀತಿದ್ದಾನೆ. ನಂತರದ ವಾಕ್ಯ ಭಾಗದಲ್ಲಿ ಈಗ ಆತನು ತನ್ನನ್ನು ಸೇರಿಸಿಕೊಂಡು ಹೇಳ್ತಾನೆ. ಅದನ್ನ ಮತ್ತೆ ಮೊದಲಿಂದ ಓದ್ತಾನೆ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ, ಕಾರಣ ಒಬ್ಬರಿಗೆ ಸಂದೇಶವನ್ನ ಹೇಳ್ತಾ ಕ್ರಿಸ್ತನು ಮಾಡಿದ್ದು ನಮ್ಮೆಲ್ಲರಿಗೋಸ್ಕರ ಎಂಬುದನ್ನು ಆತನು ತಿಳಿಪಡಿಸ್ತಿದ್ದಾನೆ. ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ. ಇಲ್ಲಿ ಇನ್ನೊಂದು ವಿಶೇಷವಾದ ಸಂಗತಿ ಇದೆ. ಕ್ರಿಸ್ತನ ಸಮರ್ಪಣೆ ಒಂದು ಕಡೆ ಸುಗಂಧ ವಾಸನೆಯಾದ ಕಾಣಿಕೆ, ಮತ್ತೊಂದು ಕಡೆ ಅದು ಯಜ್ಞ. ಇದೊಂದು ಪ್ರತ್ಯೇಕವಾದ ಒಂದು ವಿಷಯ. ಇದು ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕಾದ ವಿಷಯ. ಹಾಗಾದ್ರೆ ಕ್ರಿಸ್ತನ ಸಮರ್ಪಣೆಯೊಳಗೆ ಕಾಣಿಕೆಯ ಭಾಗ ಯಾವುದು, ಯೇಸು ಕ್ರಿಸ್ತನ ಶಿಲುಬೆ ಸಮರ್ಪಣೆಯಲ್ಲಿ ಯಜ್ಞದ ಭಾಗ ಯಾವುದು ಎಂಬುದನ್ನ ಅವಶ್ಯವಾಗಿ ನೋಡಬೇಕಾಗ್ತದೆ. ಇದಕ್ಕಾಗಿ ನಾವು ಯಾಜಕ ಕಾಂಡದ ಮೊದಲ 5 ಅಧ್ಯಾಯಗಳನ್ನ ನೋಡಬೇಕಾಗ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಯಾಜಕ ಕಾಂಡ ಮೊದಲ 5 ಅಧ್ಯಾಯಗಳಲ್ಲಿ ಮೊದಲ 3 ಅಧ್ಯಾಯ ಇದನ್ನ ಕಾಣಿಕೆ ಎಂಬುದಾಗಿಯೂ, ಅಂದರೆ ಸರ್ವಾಂಗ ಹೋಮ, ನೈವೇದ್ಯ ಕ್ರಮ ಮತ್ತು ಸಮಾಧಾನ ಯಜ್ಞ, ಇದು 3 ಕಾಣಿಕೆ ಎಂಬುದಾಗಿ ಹೇಳ್ತಾರೆ. ನಂತರದಲ್ಲಿರುವಂತ ದೋಷ ಪರಿಹಾರಕ ಯಜ್ಞ ಮತ್ತು ಪಾಪ ನಿವಾರಣೆ ಯಜ್ಞ, ಇದೆರಡನ್ನ ಯಜ್ಞ ಎಂಬುದಾಗಿ ಕರೀತಾರೆ. ಇರಲಿ, ಹಾಗಾದ್ರೆ ಯೇಸು ಕ್ರಿಸ್ತನ ಶಿಲುಬೆ ಯಜ್ಞ ಎಲ್ಲಾ ಯಜ್ಞಗಳನ್ನ ಅದು ಕ್ರೋಢೀಕರಿಸಿ ದೇವರ ಉದ್ದೇಶವನ್ನ ನೆರವೇರಿಸಿದಂತ ಒಂದು ಸರ್ವಕಾಲೀನ ಸಾರ್ವತ್ರಿಕ ನಿತ್ಯ ಯಜ್ಞ, ಬಹಳ ವಿಶೇಷವಾದ ಒಂದು ಸಂಗತಿ. ಇರಲಿ, ಇಲ್ಲಿ ಯೇಸು ಕ್ರಿಸ್ತನು ದೇವರಿಗೆ ನಮಗೋಸ್ಕರ ತನ್ನನ್ನೇ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಆತನು ಸಮರ್ಪಿಸಿಕೊಂಡ ಪ್ರಕಾರವೇ ನೀವು ಪ್ರೀತಿಯಲ್ಲಿ ನಡ್ಕೊಳ್ಳ್ರಿ ಎಂಬುದಾಗಿ ಇಲ್ಲಿ ಈ ವಾಕ್ಯವು ನಮಗೆ ಒಂದು ಕಡೆ ಆಜ್ಞೆಯನ್ನು ನೀಡುತ್ತಾ ಉತ್ತೇಜಿಸ್ತಾ ಇದೆ. ಇಲ್ಲಿ ಈ ವಾಕ್ಯಕ್ಕೆ ಪುಷ್ಟಿ ಕೊಡುವಂತೆ ಸ್ವತಃ ಯೇಸು ಕ್ರಿಸ್ತನು ಶಿಷ್ಯರೊಂದಿಗೆ ತಾನು ಕಳೆದ ಆ ಕೊನೆಯ ಕ್ಷಣಗಳಲ್ಲಿ ಏನನ್ನ ನುಡಿದ ಎಂಬುದನ್ನ ನಾವು ಓದುವುದಾದರೆ, ಗೆತ್ಸೆಮನೆ ತೋಟಕ್ಕೆ ಹೋಗುವ ಸ್ವಲ್ಪ ಮೊದಲು ಆತನು ಶಿಷ್ಯರೊಂದಿಗೆ ಮಾತನಾಡುವಾಗ ಆತನು ತಿಳಿಸಿದ ಮಾತು, ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 12 ಮತ್ತು 13ನೇ ವಚನವನ್ನು ಓದಿ ನೋಡೋಣ. ಯೋಹಾನ 15, 12, 13. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಹಾಗೆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ ಮೇರೆಗೆ ನಾವು ಪರಸ್ಪರ ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕಾಗಿದೆ. 13ನೇ ವಚನ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. 13ನೇ ವಚನ ಮತ್ತೊಮ್ಮೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಹಾಗಾದರೆ ತನ್ನನ್ನು ಲೆಕ್ಕಿಸದೆ ತನ್ನ ಸ್ನೇಹಿತನ ಹಿತವನ್ನೇ ಶ್ರೇಷ್ಠವೆಂದು ನೆನೆಸಿ ಪ್ರಾಣವನ್ನು ಕೊಡುವಷ್ಟು ಪ್ರೀತಿಯನ್ನ ಸ್ನೇಹಿತನಿಗೆ ತೋರಿಸುವಂತ ಪ್ರೀತಿ, ಇದಕ್ಕಿಂತಲೂ ಮಿಗಿಲಾದ ಪ್ರೀತಿ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಕಾರಣ ಯೇಸು ಕ್ರಿಸ್ತನು ನಮ್ಮನ್ನ ಈ ಭಾಗದಲ್ಲಿ ಆಳುಗಳೆಂಬುದಾಗಿ ಹೇಳದೆ ಸ್ನೇಹಿತರೆಂಬುದಾಗಿ ಪರಿಗಣಿಸಿ ನಮಗಾಗಿ ಆತನು ತನ್ನ ಶ್ರೇಷ್ಠ ಪ್ರಾಣವನ್ನೇ ಆತನು ಅರ್ಪಿಸ್ತಿದ್ದ. ಇದನ್ನೇ ಯೋಹಾನ ಸುವಾರ್ತೆಯನ್ನ ಬರೆದ ಯೋಹಾನನು ಯೇಸು ಕ್ರಿಸ್ತನ ಈ ಮಾತುಗಳನ್ನ ಆತನು ದಾಖಲು ಮಾಡಿದ್ದಲ್ಲದೆ ಈಗ ತಾನು ಪತ್ರಿಕೆ ಬರೆಯುವಾಗ ತಿರುಗಿ ಈ ಪ್ರಸ್ತಾಪವನ್ನು ಆತನು ತರ್ತಾನೆ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆಯ 3ನೇ ಅಧ್ಯಾಯದ 16ನೇ ವಚನಕ್ಕೆ ಬರುವಾಗ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಮತ್ತೊಮ್ಮೆ, ಕ್ರಿಸ್ತ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ಹಾಗಾದ್ರೆ ಪ್ರೀತಿಯ ನಿಜಗುಣವನ್ನು ಆತನು ಮಾತನಾಡುವಾಗ ಆತನು ಹೇಳ್ತಿದ್ದಾನೆ, ಕ್ರಿಸ್ತ ನಮಗೋಸ್ಕರ ತನ್ನ ಪ್ರಾಣ
ಕೊಟ್ಟದ್ರಲ್ಲಿಯೇ ಪ್ರೀತಿ ಇಂಥದ್ದೆಂಬುದಾಗಿ ತಿಳಿದು ಬಂತು. ಪ್ರೇರೆ ಯೇಸು ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ನಮಗೆ ದೊಡ್ಡದಾಗಿ ವ್ಯಕ್ತವಾಗುವಂತ ವಿಷಯ ದೇವರ ಪ್ರೀತಿ, ಕ್ರಿಸ್ತನ ಪ್ರೀತಿ. ಇದನ್ನು ಹೇಳಿ ತಿರುಗಿ ಆತನು ನಮ್ಮ ಮೇಲಿನ ಜವಾಬ್ದಾರಿಯನ್ನು ಹೇಳ್ತಾನೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಬಹುವಚನದಲ್ಲಿ ಹೇಳಿದ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಪ್ರೇರೆ ತ್ಯಾಗ, ತಂದೆ ತಾಯಿ ತಮಗಿರುವ ಎಲ್ಲಾ ಮಕ್ಕಳಿಗೋಸ್ಕರ ಎಷ್ಟೋ ತ್ಯಾಗ ಮಾಡ್ತಾರೆ. ತಂದೆ ತಾಯಿಯಂದ್ರು ತಮ್ಮ ಮಕ್ಕಳಿಗೋಸ್ಕರ ಅನುದಿನವೂ ನಿದ್ದೆಯನ್ನು ತ್ಯಾಗ ಮಾಡ್ತಾರೆ. ಎಷ್ಟೋ ಸಾರಿ ಊಟವನ್ನು ತ್ಯಾಗ ಮಾಡ್ತಾರೆ. ಎಷ್ಟೋ ಸಾರಿ ತಮ್ಮ ಆಸೆಗಳನ್ನು ಅವರು ತ್ಯಾಗ ಮಾಡ್ತಾರೆ. ತಮ್ಮ ಸುಖವನ್ನು ಲೆಕ್ಕಿಸದೆ ತಮ್ಮ ಮಕ್ಕಳು ಸುಖವಾಗಿದ್ದರೆ ಸಾಕು ಎಂಬುದಾಗಿ ಹೇಳ್ತಾರೆ. ಪ್ರೀತಿ, ಮಕ್ಕಳ ಮೇಲೆ ತಮಗಿರುವ ಪ್ರೀತಿ. ನಾನೊಮ್ಮೆ ಒಂದು ಪ್ರಯಾಣದಲ್ಲಿ ನೋಡಿದ್ದೇನೆ. ಒಂದು ಜಾತ್ರೆಗೆ ಒಬ್ಬ ತಂದೆ ಇಬ್ಬರು ಪುಟ್ಟ ಹೆಣ್ಣು ಮಕ್ಕಳನ್ನ ಒಂದು ಹಳ್ಳಿಯವರು ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಆ ಪುಟ್ಟ ಹೆಣ್ಣು ಮಕ್ಕಳು ಎಷ್ಟೋ ಖುಷಿಯಿಂದ ಹಳ್ಳಿಯ ಶೈಲಿಯಲ್ಲಿ ಅವರು ವಸ್ತ್ರಗಳನ್ನ ಹಾಕಿದ್ದಾರೆ. ತಲೆಗೆ ಎಣ್ಣೆ ಹಾಕಿ ಜಡೆ ಕಟ್ಟಿ ರಿಬ್ಬನಿಂದ ಕಟ್ಟಿದ್ದಾರೆ, ಹೂ ಇಟ್ಟಿದ್ದಾರೆ. ಮಕ್ಕಳಿಗೆ ಎಷ್ಟೋ ಅಪ್ಪನ ಜೊತೆ ಹೋಗುವಂತ ಎಷ್ಟೋ ದೊಡ್ಡ ಸಂಭ್ರಮ. ಹೊಸ ಬಟ್ಟೆ ಹಾಕಿದ್ದಾರೆ ಇಬ್ಬರು ಮಕ್ಕಳು ಸಹ. ಅದೇ ವೇಳೆಯಲ್ಲಿ ಆ ಮಕ್ಕಳ ತಂದೆ ನಾನು ನೋಡಿದೆ. ತಂದೆಯೋ ಒಂದು ಹಳೇ ಬಟ್ಟೆ, ಹರಿದ ಬಟ್ಟೆ, ಅನೇಕ ಸತಿ ಉಪಯೋಗಿಸಿ ಕೊಳಕಾಗಿರುವ ಬಟ್ಟೆ. ಆದರೆ ಆತನಿಗೆ ತನ್ನ ಮಕ್ಕಳು ಒಳ್ಳೆ ವಸ್ತ್ರವನ್ನು ಧರಿಸಿ ಆತನೊಂದಿಗೆ ಸಂಭ್ರಮದಿಂದ ಬರುವುದೇ ಎಷ್ಟೋ ಸಂತೋಷ. ಪ್ರೀತಿಯಲ್ಲಿ ತ್ಯಾಗವಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಶಿಲುಬೆಯ ಧ್ಯಾನ ನಮಗೆ ಅನೇಕ ವಿಧದ ಸಂದೇಶಗಳನ್ನ ಕೊಡ್ತದೆ. ಈ ವಾಕ್ಯ ಹಾಗಾದ್ರೆ ಯೇಸು ಕ್ರಿಸ್ತನು ತನ್ನನ್ನು ನಮ್ಮನ್ನು ಪ್ರೀತಿಸಿ ತನ್ನನ್ನೇ ನಮಗಾಗಿ ಒಪ್ಪಿಸಿಕೊಟ್ಟ ವಿಧದಲ್ಲಿ ಯೇಸು ಕ್ರಿಸ್ತನ ಪ್ರೀತಿಯನ್ನ ಅನುಭವಿಸಿದ ನಾವು ಸಹ ಇತರರಿಗಾಗಿ ಏನೆಲ್ಲಾ ತ್ಯಾಗ ಮಾಡ್ಲಿಕ್ಕೂ ಸಿದ್ಧರಾಗಬೇಕೆನ್ನುವಂತ ಕರೆಯನ್ನು ಇದು ಕೊಡ್ತಾ ಇದೆ. ಒಂದು ವೇಳೆ ಪ್ರಾಣ ತ್ಯಾಗ ಮಾಡುವಷ್ಟು ಇತರನ್ನ ಪ್ರೀತಿಸುವುದಕ್ಕಾಗಿ ವಾಕ್ಯಗಳು ನಮಗೆ ಕರೆ ಕೊಡ್ತಾ ಇದೆ. ಪ್ರೇರೆ, ಈ ಕಾರಣದಿಂದಲೇ ಇಂಥ ಯೇಸು ಕ್ರಿಸ್ತನ ತ್ಯಾಗವನ್ನು ಅರಿತ ಜನರೇ ತಮ್ಮ ಮನೆ ಮಠಗಳನ್ನ, ದೇಶಗಳನ್ನ, ತಮ್ಮ ಸಂಸ್ಕೃತಿಗಳನ್ನ, ತಮ್ಮ ಜೀವನ ಶೈಲಿಗಳನ್ನ ತೊರೆದು ದೂರ ಪ್ರದೇಶಗಳಿಗೆ ಹೋಗಿ ತಮ್ಮ ಪ್ರಾಣ ಕಳ್ಕೊಳ್ಳುವಷ್ಟು ದೇವರ ಸೇವೆ ಮಾಡಿ ಅನೇಕರ ಆತ್ಮ ರಕ್ಷಣೆ ಹೊಂದುವಂತೆಯೂ ಅನೇಕ ಜನರು ನರಕದಿಂದ ತಪ್ಪಿಸಿಕೊಂಡು ಪರಲೋಕವನ್ನು ನಿತ್ಯ ಜೀವನ ಸೇರುವಂತೆಯೂ ಪ್ರಯಾಸ ಪಟ್ಟಿದ್ದಾರೆ. ಕ್ರಿಸ್ತನ ವಿಧದಲ್ಲಿ ಪಾಡುಪಟ್ಟಿದ್ದಾರೆ. ಅಪೊಸ್ತಲರಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಬ್ಬರು ಕ್ರಿಸ್ತನಿಗಾಗಿ ಪ್ರಾಣವನ್ನ ತೆತ್ತವರೇ, ಹತಸಾಕ್ಷಿಗಳಾದವರೇ, ರಕ್ತ ಸಾಕ್ಷಿಗಳಾದವರೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಈ ವಾಕ್ಯ ನಮ್ಮನ್ನು ಸಹ ಬಡಿದೆಬ್ಬಿಸಲಿ. ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟ ನಮ್ಮ ಕರ್ತನಿಗಾಗಿ, ರಕ್ಷಕನಿಗಾಗಿ ನಾವು ದೇವರ ಮುಂದೆ ಹೋಗಿ ದೇವರೇ, ನಾನು ನಿನಗಾಗಿ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ನಾನು ಬಲಪಡಿಸೆಂಬುದಾಗಿ ಆತನ ಸಹಾಯವನ್ನು, ಪವಿತ್ರಾತ್ಮನ ಸಹಾಯವನ್ನು ನಾವು ಕೇಳಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಶಿಲುಬೆಯ ಧ್ಯಾನದಲ್ಲಿ ಕರ್ತನೇ, ನೀನು ನಮ್ಮನ್ನು ಪ್ರೀತಿಸಿ ನಿನ್ನನ್ನೇ ಒಪ್ಪಿಸಿಕೊಟ್ಟ ವಿಧದಲ್ಲಿ, ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ವಿಧದಲ್ಲಿ, ಇದರ ನಿಮಿತ್ತ ಕರ್ತನೇ ನೀನು ನಿನ್ನ ಪ್ರಾಣ ಕೊಟ್ಟದ್ರಲ್ಲಿ ನಿನ್ನ ಪ್ರೀತಿಯನ್ನು ತೋರಿಸಿದ ವಿಧದಲ್ಲಿ ನಾವು ಸಹ ನಮ್ಮ ಸಹೋದರಿಗೋಸ್ಕರ, ಸ್ನೇಹಿತರಿಗೋಸ್ಕರ ಪ್ರಾಣ ಕೊಡುವ ಹಂಗಿನಲ್ಲಿ ಇದ್ದೆ ಎಂಬುದಾಗಿ ನೀನು ಹೇಳಿದ ವಿಧದಲ್ಲಿ ಕರ್ತನೇ ನೀನು ಪ್ರೀತಿಸುವ ನಿನ್ನ ಜನರಿಗಾಗಿ ನಾವು ಸಹ ಯಾವುದೇ ವಿಧದಲ್ಲಿ, ಎಲ್ಲಾ ವಿಧದಲ್ಲಿ ತ್ಯಾಗ ಮಾಡುವುದಕ್ಕೆ ಸಿದ್ಧರಾಗುವಂತೆ ನಮ್ಮನ್ನು ಕನಿಕರಿಸಿ ನಡೆಸು ಸ್ವಾಮಿ. ಇದಕ್ಕಾಗಿ ನಮ್ಮಲ್ಲಿ ಯಾವ ಸ್ವಾರ್ಥ ಅಡ್ಡಲಾಗಿ ಇದೆಯೋ ಆ ಸ್ವಾರ್ಥವನ್ನು ತೆಗೆದು ಬಿಡು ಸ್ವಾಮಿ. ನೀನು ಹೇಳುವ ನೀನು ವಿಧೇಯತೆಗೆ ನಮ್ಮನ್ನು ಕರೆಯುವಾಗ ನಾವು ಅವಿಧೇಯರಾದ ಎಲ್ಲಾ ಸಂದರ್ಭಕ್ಕಾಗಿ ಕ್ಷಮೆ ಕೇಳ್ತೇವೆ. ಕರ್ತನೇ, ನಮ್ಮನ್ನು ನಿನಗೋಸ್ಕರ ತಕ್ಕ ವಿಧದಲ್ಲಿ ವಿಧೇಯತೆಯಲ್ಲಿ ನಡೆಸಿಕೊಡೆಂದು ಪ್ರಾರ್ಥಿಸ್ತೇವೆ. ನಮ್ಮಲ್ಲಿರುವ ಎಲ್ಲ ಅಲ್ಪ ತೃಪ್ತಿಯನ್ನು ತೆಗೆದು ಬಿಡು ಸ್ವಾಮಿ. ಕರ್ತನೇ, ನಿನಗಾಗಿ ಇನ್ನೂ ಏನನ್ನ ತ್ಯಾಗ ಮಾಡಬೇಕು, ನಿನಗಾಗಿ ಇನ್ನೇನು ಸಮರ್ಪಣೆ ಮಾಡಬೇಕು, ನಿನಗಾಗಿ ಇನ್ನು ಯಾವುದನ್ನ ಕಳ್ಕೊಳ್ಳಬೇಕೆಂಬುದನ್ನ ನಮಗೆ ದಿನಾಲು ಕಲಿಸಿಕೊಡ್ತಾ ಬಾ ಸ್ವಾಮಿ. ದೇವರು ನಿನಗೆ ಹೆಚ್ಚೆಚ್ಚು ಮಹಿಮೆ ಆಗುವಂತೆಯೂ ನಿನ್ನ ರಾಜ್ಯಕ್ಕೆ ಕರ್ತನೆ ಅಧಿಕ ಜನರು ಸೇರಿಕೊಳ್ಳುವಂತೆಯೂ ದಯಮಾಡಿ ಕಾರ್ಯ ಮಾಡ್ರಿ. ಇದಕ್ಕಾಗಿ ನಮ್ಮನ್ನು ಉಪಯೋಗಿಸ್ರಿ. ಹೀಗೆ ಸಮರ್ಪಿಸಿಕೊಳ್ಳುವಂತ ವಾಕ್ಯ ಕೇಳಿ ಸಮರ್ಪಿಸಿಕೊಳ್ಳುವಂತ ಈ ಪ್ರಿಯರನ್ನು ಅದೇ ವಿಧದಲ್ಲಿ ಆಶೀರ್ವದಿಸು ಸ್ವಾಮಿ. ಇವರ ಸೇವೆ ನಿನಗೆ ಕರ್ತನೆ ಸಂತೋಷವಾಗಿರಲಿ, ಮೆಚ್ಚುಗೆ ಆಗಿರಲಿ. ನಿನಗೆ ಇವರು ಫಲ ಕೊಡುವವರಾಗಲಿ. ಇದರ ನಿಮಿತ್ತ ನೀನು ಇವ್ರನ್ನ ಯಥೇಚ್ಛವಾಗಿ ಆಶೀರ್ವದಿಸಪ್ಪ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.